ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನೀರಷ್ಟು ಹಾಕಿ ರುಬ್ಕೊಂಡಿರೋಂಥ ಕೊಬ್ಬರಿ ಉಳ್ಕೊಂಡಿತ್ರಿ. ಇವಾಗ ಒಂದು ಸಣ್ಣ ಪಾತ್ರೆ ತಗೊಳ್ರಿ. ಆ ಪಾತ್ರೆ ಒಳಗೆ ರುಬ್ಕೊಂಡಿರೋಂಥ ಕೊಬ್ಬರಿನ ಹಾಕೊಂಡ ಲೋ ಫ್ಲೇಮ್ನಾಗ ಇಟ್ಕೊಂಡ ಕೊಬ್ಬರಿನ ನೀರು ಹೋಗುವಂಗ ಚಂದ ನಮಗೆ ಅದನ್ನ ಹುರ್ಕೊಳ್ರಿ. ಇವಾಗ ಕೊಬ್ಬರಿ ಎಷ್ಟೈತಲ್ರಿ ಅಷ್ಟ ಪ್ರಮಾಣದಷ್ಟ ನೀವು ಹಾಲು ಹಾಕೋಬೇಕಾಕೈತಿ. ಇವಾಗ ಸಣ್ಣ ಗ್ಲಾಸ್ಲೆ ನಾನು ಕೊಬ್ಬರಿ ಮಾಪ್ ಮಾಡಿ ತೊಗೊಂಡಿದ್ನಿ. ಸೊ ಅಷ್ಟ ನೀವು ಹಾಲು ಹಾಕೋಬೇಕಾಕೈತಿ. 1 ಗ್ಲಾಸ್ ಅಷ್ಟ ಹಾಲು ಹಾಕೋಬೇಕಾಕೈತಿ. ಆಮೇಲೆ ಹಾಲು ಹೋಗುವಂಗ ಚಂದ ನಮಗೆ ಅದನ್ನು ಹುರ್ಕೋಬೇಕಾಕೈತ್ರಿ. ಸೊ ಇದ್ರೊಳಗೆ ನೀವು ತುಪ್ಪನೂ ಹಾಕೋಬೋದು. ನಾನು ಸಿಂಪಲ್ಲಾಗಿ ಮಾಡತ್ತೀನಿ ಅಂತಂದಕ್ಕೆ ತುಪ್ಪ ಅದು ಏನು ಹಾಕ್ಕೊಂಡಿಲ್ಲ. ನೋಡ್ರಿ ಹಾಲಿನ ಅಂಶ ಎಲ್ಲ ಹೋಗೈತಿ. ಅದಕ್ಕೆ ನಾ ಈಗ 6 ಸ್ಪೂನಷ್ಟು ಸಕ್ಕರೆ ಹಾಕೊಂಡ ಮತ್ತು ಅದನ್ನು ಚಂದ ನಮಗೆ ಹುರ್ಕೊಳಕತ್ತೇನೆ ರೀ. ಹುರಿದಾದ್ಮೇಲೆ ಈ ಟೆಕ್ಸ್ಚರ್ ಬರ್ತೈತೆ ರೀ ಇದ್ರದ್ದು. ಇವಾಗ ಇದನ್ನು ಚಿಕ್ಕ ಗ್ಲಾಸ್ನಾಗ ತಕ್ಕೊಂಡು ಒಂದು 5 ನಿಮಿಷ ಆರಿಬಿಡ್ರಿ. ಸೊ ಅದು ಆರಿದಾದ್ಮೇಲೆ ಒಂದು ತಾಟ್ ತೊಗೊಂಡು ಅದ್ರಾಗ ಇದನ್ನು ಸ್ವೀಟ್ ಹಾಕಿರಿ. ನೋಡ್ರಿ ಎಷ್ಟು ಚಂದ ಆಗೈತಿ. ಇವಾಗ ಅದನ್ನು ಚಂದಂಗೆ ಕೈಲಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡಿಗತೆ ಮಾಡಿ ಒಂದು ತಾಟ್ನಾಗ ಇಟ್ಕೊರಿ. 10 ನಿಮಿಷ ಅವನ್ನ ಹಿಂಗೆ ಆರಿಡ್ರಿ ಗಾಳಿಗೆ. ಕೊಬ್ಬರಿ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಾಡೀನಿ. ಅದ್ರ ಟೇಸ್ಟ್ ಮಾತ್ರ ಮಸ್ತ್ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ಸ್ವೀಟ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ನಾನು ನಿಮ್ಗೆ ಇನ್ನೊಂದು ವ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್ ರೀ.